ಸ್ಪ್ಲೆಂಡರ್ ಗಾಡಿಗೆ 50 ರೂಪಾಯಿ ಪೆಟ್ರೋಲ್ ಹಾಕ್ಕೊಂಡು 40 ಕಿಲೋಮೀಟ್ರ್ ಮೈಲೇಜ್ ಬರಬೇಕು ಅಂತ ನಾವೆಲ್ಲ ಯೋಚನೆ ಮಾಡೋ ಕಾಲ ದೂರ ಹೋಯಿತು. ಯಾಕಂದರೆ ಇವತ್ತು ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ತುಂಬ ಜಾಸ್ತಿ ಆಯಿತು. ಸೊ ಆಟೋಮೊಬೈಲ್ಸ್ ಕಂಪ್ನಿಯವರು ಕೂಡ ಇದನ್ನು ಒಂದು ಯೋಚನೆ ಮಾಡಿ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಎಲೆಕ್ಟ್ರಿಕಲ್ ವೆಹಿಕಲ್ಗಳನ್ನ ನೋಡ್ತಾ ಇದ್ದೀವಿ. ಕಾರ್ ಇರ್ಬೋದು, ಸ್ಕೂಟರ್ಗಳಿರ್ಬೋದು, ಟೂ ವೀಲರ್ ಇರ್ಬೋದು ಅಥವಾ ಕಾರ್ಗಳಿರ್ಬೋದು. ಅದೇ ರೀತಿ ಕರುನಾಡಿನ ಹೆಮ್ಮೆ ಅನ್ಬೋದು, ನಮ್ಮ ಕನ್ನಡದ ಹೆಮ್ಮೆ ಅನ್ಬೋದು, ಪ್ರವೇಗ್ ಡೈನಾಮಿಕ್ಸ್ ಅನ್ನುವಂಥ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಸ್ಟಾರ್ಟಪ್ ಕಂಪನಿ ತನ್ನ ಒಂದು ಕಾರನ್ನು ಬಿಡುಗಡೆ ಮಾಡ್ತಾಯಿದೆ. ಕಂಪ್ಲೀಟಾಗಿ ಒಂದು ನೀವು ಟೆಸ್ಲಾ ಮಾದರಿಯ ಕಾರನ್ನು ಈ ಒಂದು ಕಂಪ್ನಿಯಿಂದ ಬಿಡುಗಡೆ ಮಾಡುವಂಥ ಕಾರಲ್ಲಿ ನೋಡ್ಬೋದಾಗಿದೆ. ಸೊ ಈ ಒಂದು ಕಾರನ್ನು ಸ್ಪೆಸಿಫಿಕೇಷನ್ಸ್ ಏನು, ಕಂಪ್ಲೀಟ್ ಡೀಟೇಲ್ಸ್ ಆಗಿ ಫ್ಯೂಚರ್ ಆಗಿರ್ಬೋದು, ಸ್ಪೆಸಿಫಿಕೇಷನ್ ಆಗಿರ್ಬೋದು. ಸೊ ಎಲೆಕ್ಟ್ರಿಕಲ್ ವೆಹಿಕಲ್ ಆಗಿರೋದ್ರಿಂದ, ಬ್ಯಾಟ್ರಿ ಚಾಲಿತ ಆಗಿರೋದ್ರಿಂದ ಪ್ರತಿಯೊಂದು ಡೀಟೇಲ್ಸ್ನ ನೋಡ್ಕೊಂಡು ಬರೋಣ. ಇನ್ನೂ ಕೂಡ ನಮ್ಮ ಒಂದು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ನೋಡ್ಕೊಂಡು ಬರೋಣ. ಪ್ರವೇಗ್ ಡೈನಾಮಿಕ್ಸ್ ಅನ್ನುವಂಥ ಒಂದು ಸ್ಟಾರ್ಟಪ್ ಎಲೆಕ್ಟ್ರಿಕಲ್ ವೆಹಿಕಲ್ ಕಂಪನಿ, ಈ ಒಂದು ಕರ್ನಾಟಕ ಮೂಲದ ಒಂದು ಕಂಪನಿ MK1 ಅನ್ನುವಂಥ ಒಂದು ಕಾರನ್ನು ಆಲ್ರೆಡಿ ಬಿಟ್ಟಿದೆ. ಬಟ್ ಸಾಮಾನ್ಯ ಜನರಿಗೆ ಓಡಿಸೋದಕ್ಕೆ ಸಿಗ್ತಾ ಇಲ್ಲ. ಬರೀ ಮಾದರಿ ರೀತಿಯಲ್ಲಿ ಅದನ್ನು ಒಂದು ತಯಾರಿಸಿ ಅವರು ಟ್ರಯಲ್ ನೋಡ್ತಾ ಇದ್ದಾರೆ. ಹಾಗೆಯೇ ಸಾಮಾನ್ಯ ಜನರಿಗೂ ಸಿಗುವಂಥ ಒಂದು ಕಾರನ್ನು, 4 ಡೋರ್ ಇರುವಂಥ ಕಾರನ್ನು ಎಕ್ಸ್ಟೆನ್ಷನ್ MK2 ಅನ್ನುವಂಥ ಒಂದು ಕಾರನ್ನು ಅವರು ಬಿಡುಗಡೆ ಮಾಡ್ತಾಯಿದ್ದಾರೆ. ಸೊ ನಾವು ಇವತ್ತು ಮಾತಾಡೋಕ್ಕೆ ಹೊರಟಿರೋದು ಎಕ್ಸ್ಟೆನ್ಷನ್ MK2 ಕಾರ್ ಬಗ್ಗೆ. ನೀವು ನೋಡ್ಬೋದು ಎಕ್ಸ್ಟೆನ್ಷನ್ MK1 ಮತ್ತು ಎಕ್ಸ್ಟೆನ್ಷನ್ MK2 ಬಗ್ಗೆ 2 ಮಧ್ಯೆ ಇರುವಂಥ ಡಿಫ್ರೆನ್ಷಿಯೇಷನ್ಸು. ಸೊ ಇವತ್ತು ನಾವು ಮಾತಾಡೋಕ್ಕೆ ಹೊರಟಿರೋದು ಎಕ್ಸ್ಟೆನ್ಷನ್ MK2 ಬಗ್ಗೆ. ಬನ್ನಿ ಶುರು ಮಾಡೋಣ. ಸೊ ಎಕ್ಸ್ಟೆನ್ಷನ್ MK2 ಅನ್ನುವಂಥದ್ದು ಕಂಪ್ಲೀಟಾಗಿ ಇಂಡಿಯನ್ ಟೆಸ್ಲಾ ಅಂತಲೇ ಹೇಳ್ಬೋದು, ಭಾರತದ ಟೆಸ್ಲಾ ಅಂತಲೇ ಹೇಳ್ಬೋದು. ಸೊ ಈ ಒಂದು ಕಾರ್ನ ಮೊದಲು ನಾವು ಇದರ ಡಿಸೈನ್ ಬಗ್ಗೆ ಮಾತಾಡೋದಾದರೆ, ಈ ಒಂದು ಕಾರ್ನಲ್ಲಿ ನಿಮಗೆ ಹೆಡ್ಲೈಟ್ ಇರ್ಬೋದು, ಇಂಡಿಕೇಟರ್ ಇರ್ಬೋದು ಮತ್ತು ಟೇಲ್ ಲ್ಯಾಂಪ್ ಇರ್ಬೋದು, ಕಂಪ್ಲೀಟಾಗಿ LED ಸ್ಟ್ರಿಪ್ ಥರ ನಿಮಗೆ ನೋಡೋದಕ್ಕೆ ಸಿಗುವಂಥದ್ದು. ಅದೇ ರೀತಿ ನಿಮಗೆ ಮಲ್ಟಿಸ್ಪೋಕ್ ಕಲರ್ ಅಲಾಯ್ ವೀಲ್ ಸಿಗುವಂಥದ್ದು. ಹಾಗೆಯೇ ಕಂಪ್ಲೀಟಾಗಿ ನೀವು ಪಿಕ್ಚರಲ್ಲಿ ನೋಡೋ ಹಾಗೆ ಸೂಪರ್ ಆಗಿದೆ, ನೋಡೋದಕ್ಕೂ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ನಿಮಗೆ ಬ್ಯಾಕ್ ಸೈಡು ನೋಡೋದಾದರೆ, ಬ್ಯಾಕ್ ಸೈಡ್ ಮತ್ತು ಫ್ರಂಟ್ ಸೈಡ್ ಕೂಡ, ಫ್ರಂಟು ನಿಮಗೆ ಬಾನಟ್ ಮುಂದೆ ಪ್ರೈವೇಗ್ ಅನ್ನುವಂಥ ಒಂದು ಕಂಪ್ನಿಯ ಲೋಗೋ ಇರುವಂಥದ್ದು. ಹಾಗೆ ಹಿಂದುಗಡೆ ಕೂಡ 2 ಟೇಲ್ ಲ್ಯಾಂಪ್ನ ಮಧ್ಯದಲ್ಲಿ ಒಂದು ಪ್ರೈವೇಗ್ ಅನ್ನುವಂಥ ಒಂದು ತನ್ನ ಕಂಪ್ನಿಯ ಲೋಗೋ ಕೂಡ ತುಂಬ ಚೆನ್ನಾಗಿ ನೋಡೋದಕ್ಕೆ ಸಿಗುವಂಥದ್ದು. ಇನ್ನು ಇದರ ಬಗ್ಗೆ ಫೀಚರ್ಸು ಮತ್ತು ಸ್ಪೆಸಿಫಿಕೇಷನ್ ಹಾಗೆ ಸೇಫ್ಟಿ ಬಗ್ಗೆ ಕೂಡ ನಾವು ನೋಡೋದಾದರೆ, ಈ ಕಾರ್ಗೆ 5 ಸ್ಟಾರ್ ಸೇಫ್ಟಿ ರೇಟಿಂಗ್ಸ್ ಕೂಡ ಸಿಗುವಂಥದ್ದು. ಮತ್ತು ನಿಮಗೆ 8 ಏರ್ ಬ್ಯಾಗ್ ಕೂಡ ಈ ಒಂದು ಕಾರಲ್ಲಿ ಸಿಗುವಂಥದ್ದು. ಹಾಗೆಯೇ ನಾವು ಫೀಚರ್ ಮತ್ತು ಸ್ಪೆಸಿಫಿಕೇಷನ್ ನೋಡೋದಾದರೆ, ಕಂಪ್ಲೀಟಾಗಿ ನೀವು ಪ್ಲೇನಲ್ಲಿ ನೋಡೋ ಥರ ಎಲಿವೇಟರ್ ಬಟನ್ ಸಿಸ್ಟಮ್ ಇರುವಂಥದ್ದು. ಹಾಗೆಯೇ ಸೆಂಟ್ರಲ್ಲಿ ಮೆಟಾಲಿಕ್ ಕನ್ಸೋಲ್ ಸೆಂಟ್ರ್ ಇರುವಂಥದ್ದು ಮತ್ತು ಡೆವಿಲಿಯೇಟ್ ಮ್ಯೂಸಿಕ್ ಸಿಸ್ಟಮು ಮತ್ತು ಸ್ಪೀಕರ್ಗಳು ಇರುವಂಥದ್ದು. ಅಮೇಜಿಂಗ್ ಅನ್ಬೋದು. ಹಿಮಾಲಯನ್ ಇಂಡೋರ್ ಏರ್ ಪ್ಯೂರಿಫಿಕೇಷನ್ ಇರುವಂಥದ್ದು. ಹಾಗೆಯೇ ಪ್ರೈವೇಟ್ ಸ್ಪೇಸ್ ಸಿಗುವಂಥದ್ದು. ಹಿಂದ್ಗಡೆ ಕುತ್ಕೊಳ್ಳೋಂಥವ್ರಿಗೆ ನಿಮಗೆ ಒಂದು ವೈಂಡ್ ಶೀಲ್ಡ್ ಸಿಗುತ್ತೆ. ಅಂದರೆ ಫ್ರಂಟ್ ಸೀಟು ಮತ್ತು ಹಿಂದ್ಗಡೆ ಸೀಟ್ನ ಮಧ್ಯದಲ್ಲಿ ನಿಮಗೆ ಕಂಪ್ಲೀಟಾಗಿ ಒಂದು ಗ್ಲಾಸ್ ಟೈಪ್ ಸಿಗುತ್ತೆ, ಫೋಲ್ಡೇಬಲ್ ಗ್ಲಾಸ್ ಇರುವಂಥದ್ದು. ಪ್ರೈವೇಟ್ ಸ್ಪೇಸ್ ಸಿಗುವಂಥದ್ದು. ನಿಮಗೆ 15 ಇಂಚಿನ ಒಂದು ಲ್ಯಾಪ್ಟಾಪ್ ಡೆಸ್ಕ್ ಇರುವಂಥದ್ದು. ನೀವು ಮನೆಯಿಂದ ಆಫೀಸ್ ಮುಟ್ಟೋಷ್ಟೊತ್ತಿಗೆ ನಿಮ್ಮ ಕಂಪ್ನಿ ಏನೇ ಕೆಲಸ ಪೆಂಡಿಂಗಿದ್ರೂ ಕೂಡ ಆ ಒಂದು ಕಾರಲ್ಲೇ ನೀವು ಹಿಂದ್ಗಡೆ ಸೀಟಲ್ಲಿ ಕೂತ್ಕೊಂಡು ನೀವು ನಿಮ್ಮ ಆಫೀಸ್ ವರ್ಕ್ನ ಕೂಡ ಕಂಪ್ಲೀಟ್ ಮಾಡ್ಬೋದು. ಅದೇ ರೀತಿ ನಿಮಗೆ 12 ಇಂಚಿನ ಮಿರರ್ ಇರ್ಬೋದು ಮತ್ತು ವ್ಯಾನಿಟಿ ಲೈಟಿಂಗ್ ಕೂಡ ಸಿಗುವಂಥದ್ದು. ರೇರ್ ಲೆಫ್ಟ್ ಸೈಡ್ ಕೂತ್ಕೊಳ್ಳೋಂಥವ್ರಿಗೆ ಹಿಂದ್ಗಡೆ 165 ಡಿಗ್ರಿವರೆಗೂ ತಮ್ಮ ಸೀಟಿಂಗ್ ಪೋಶ್ಚರನ್ನು
ಮಾಡ್ಕೊಳ್ಬೋದು. ನೀವು ನಿಮಗೆ ಸೆಮಿ ಸ್ಲೀಪರ್ ಬಸ್ಸಲ್ಲಿ ಹೋಗೋ ರೀತಿ ಅನುಭವ ಆಗ್ಬೋದು. ಇನ್ನು ನಿಮಗೆ 2 ಪವರ್ ಪೋರ್ಟ್ಸ್ಗಳು ಕೂಡ ಸಿಗುವಂಥದ್ದು, ಹಾಗೆ 2 ಥಂಡರ್ ಬೋಲ್ಟ್ ಪೋರ್ಟ್ಗಳು ಕೂಡ ಸಿಗುವಂಥದ್ದು. ಇನ್ನು ಎಲೆಕ್ಟ್ರಿಕಲ್ ವೆಹಿಕಲ್ ಆಗಿರೋದ್ರಿಂದ ನಾವು ಬ್ಯಾಟ್ರಿ ಬಗ್ಗೆ ಮಾತಾಡಲೇಬೇಕು. ಈ ಒಂದು ಬ್ಯಾಟ್ರಿಯ ಕೆಪಾಸಿಟಿ ಏನು, ಒಂದು ಫುಲ್ ಚಾರ್ಜಲ್ಲಿ ಎಷ್ಟು ಕಿಲೋಮೀಟ್ರ್ ನಿಮಗೆ ಒಂದು ಸಿಂಗಲ್ ಚಾರ್ಜಲ್ಲಿ ನೀವು ಎಷ್ಟು ಕಿಲೋಮೀಟ್ರ್ವರೆಗೂ ನೀವು ಗಾಡಿನ ಓಡಿಸ್ಬೋದು, ಇದರ ಪವರ್ ಜನ್ರೇಟ್ ಎಷ್ಟಾಗುತ್ತೆ, ಇದಕ್ಕೆ ಫಾಸ್ಟ್ ಚಾರ್ಜಿಂಗು ಒಂದು ಫಾಸ್ಟ್ ಚಾರ್ಜರ್ ಎಷ್ಟು ಬೇಕಾಗುತ್ತೆ ಪ್ರತಿಯೊಂದು ನೋಡ್ಕೊಂಡು ಬರೋಣ. ಸೊ ಈ ಬ್ಯಾಟ್ರಿನಲ್ಲಿ ನಿಮಗೆ 96 kWh ಒಂದು ಬ್ಯಾಟ್ರಿ ಸಿಗುವಂಥದ್ದು. ಹಾಗೆಯೇ ಈ ಒಂದು ಬ್ಯಾಟ್ರಿನಲ್ಲಿ 5000 ಸೆಲ್ಸ್ಗಳನ್ನು ಅಳವಡಿಸಲಾಗಿದೆ. 155 Wh/kg ನಿಮಗೆ ಪವರ್ ಜನ್ರೇಟ್ ಮಾಡುವಂಥದ್ದು, ಪವರ್ ಔಟ್ಪುಟ್ ಆಗುವಂಥದ್ದು. 2400 Nm ಟಾರ್ಕ್ ಈ ಒಂದು ಕಾರ್ಗೆ ಇರುವಂಥದ್ದು. ಹಾಗೆಯೇ 200 BHP ಅಂದರೆ ಬ್ರೇಕ್ ಹಾರ್ಸ್ ಪವರ್ ಸಿಗುವಂಥದ್ದು ವಿತ್ ಫಾಸ್ಟ್ ಚಾರ್ಜರಲ್ಲಿ. 200 BHP ಅಂದರೆ ನಿಮಗೆ ಬ್ರೇಕ್ ಹಾರ್ಸ್ ಪವರ್, ಈ ಒಂದು ಪವರ್ ಸ್ಟ್ರೇನ್ನ ಜನ್ರೇಟ್ ಮಾಡುವಂಥದ್ದು ಆಗಿರುತ್ತೆ. ಅದೇ ರೀತಿ ನಿಮಗೆ 0 to 80% ಚಾರ್ಜನ್ನು 30 ನಿಮಿಷಗಳಲ್ಲಿ ನಿಮಗೆ ಚಾರ್ಜ್ ಆಗುವಂಥದ್ದು. ನನ್ನ ಅಂದಾಜು ಪ್ರಕಾರ ಒಂದು 45-50 ಮಿನಿಟ್ಸಲ್ಲಿ ನಿಮಗೆ 100% ಚಾರ್ಜ್ ಆಗುತ್ತೆ. ಬಟ್ ಇಲ್ಲಿ ನನಗೆ ಒಂದು ಇರೋವಂಥ ಕನ್ಫ್ಯೂಷನ್ನು, ಓಕೆ ಕಂಪ್ನಿಯವ್ರು ಹೇಳ್ತಾ ಇದ್ದಾರೆ 0 to 80% ನಿಮಗೆ 30 ನಿಮಿಷದಲ್ಲಿ ನಿಮಗೆ ಬ್ಯಾಟ್ರಿ ಚಾರ್ಜ್ ಆಗುತ್ತೆ ಅಂತ. ಬಟ್ ಫಾಸ್ಟ್ ಚಾರ್ಜರ್ ಅದಕ್ಕೆ ಆ ಕೆಪಾಸಿಟಿ ಅಷ್ಟು ಫಾಸ್ಟ್ ಚಾರ್ಜರ್ ನಿಮಗೆ ಬೇಕಾಗುತ್ತೆ. ನನ್ನ ಅಂದಾಜಿನ ಪ್ರಕಾರ ಒಂದು 155 to 160 kWh ಪವರ್ನ ಸಪ್ಲೈ ಮಾಡುವಂಥ ಫಾಸ್ಟ್ ಚಾರ್ಜರು ಕಾರ್ ಜೊತೆಗೆ ಕೊಟ್ಟರೆ ಚೆನ್ನಾಗಿರುತ್ತೆ. ಇನ್ನು ಈ ಕಾರ್ನ ಮೈಲೇಜ್ ಬಗ್ಗೆ ನೋಡೋದಾದರೆ ಒಂದು ಸಿಂಗಲ್ ಚಾರ್ಜಲ್ಲಿ ನಿಮಗೆ 504 ಕಿಲೋಮೀಟ್ರ್ವರೆಗೂ ನೀವು ಓಡಿಸ್ಬೋದಾಗಿದೆ. 5.4 ಸೆಕೆಂಡ್ಸ್ಗಳಲ್ಲಿ 0 to 100 km/h ನೀವು ಎಕ್ಸಲರೇಷನ್ ಮಾಡ್ಬೋದು. ಇನ್ನು ಈ ಒಂದು ಕಾರ್ನ ಟಾಪ್ ಸ್ಪೀಡ್ ಬಂದು 196 km/h ಆಗಿರುವಂಥದ್ದು. ಇನ್ನು ಈ ಬ್ಯಾಟ್ರಿಯ ಬಗ್ಗೆ ನಾವು ವಾರಂಟಿ ಗ್ಯಾರಂಟಿ ಅಂತ ಏನೋ ಹೇಳ್ಬೋದಲ್ಲ, ಅದನ್ನು ನೋಡೋದಾದರೆ 10 ಲಕ್ಷ ಕಿಲೋಮೀಟ್ರ್ವರೆಗೂ ಕಂಪ್ನಿ ಹೇಳಿರುವಂಥದ್ದು. 10 ಲಕ್ಷ ಕಿಲೋಮೀಟ್ರ್ವರೆಗೂ ನೀವು ಈ ಬ್ಯಾಟ್ರಿನ ಯೂಸ್ ಮಾಡ್ಬೋದು, ಅಷ್ಟು ಕ್ಲೇಮ್ ಆಗುತ್ತೆ ಅಂತ ಕಂಪ್ನಿ ಹೇಳಿದೆ. ನನಗೆ ಒಂದು ತುಂಬ ಇಷ್ಟ ಆಗಿರುವಂಥದ್ದು ಈ ಒಂದು ಕಂಪ್ನಿ ಬಗ್ಗೆ ಅಥವಾ ಈ ಒಂದು ಕಾರ್ನಲ್ಲಿ 90% ಈ ಒಂದು ಕಾರ್ನ ರೆಡಿ ಮಾಡೋದಕ್ಕೆ ಬೇಕಾಗುವಂಥ ಎಲ್ಲ ಕಾಂಪೋನೆಂಟ್ಸ್ಗಳನ್ನು ನಮ್ಮ ಭಾರತದಲ್ಲೇ ರೆಡಿ ಆಗುವಂಥದ್ದು 90% ಕಾಂಪೋನೆಂಟ್ಸ್ಗಳು. ಇನ್ನು 10% ಅಷ್ಟೇ. ಬಟ್ ಈ ಒಂದು 10% ತುಂಬ ಕ್ರಿಟಿಕಲ್ ಆಗಿರುವಂಥ ಕಾಂಪೋನೆಂಟ್ಸ್ಗಳನ್ನ ಔಟ್ ಆಫ್ ಕಂಟ್ರಿಯಿಂದ ಈ ಒಂದು ಕಂಪ್ನಿ ಇಂಪೋರ್ಟ್ ಮಾಡಿಕೊಂಡು ಈ ಒಂದು ಕಾರ್ನಲ್ಲಿ ಅಳವಡಿಸಲಾಗುತ್ತೆ ಅಂತ ಹೇಳಿರುವಂಥದ್ದು. ಅದೇ ರೀತಿ ಈ ಒಂದು ಕಾರನ್ನು ಪ್ರತಿ ವರ್ಷಕ್ಕೆ 250 ಯೂನಿಟ್ಸ್ಗಳನ್ನು ಇವರು ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಹೇಳಿರುವಂಥದ್ದು. ಹಾಗೆಯೇ ಮೊದಲನೇದಾಗಿ ಬೆಂಗಳೂರು ಬೇಸ್ಡ್ ಕಂಪ್ನಿ ಆಗಿರೋದ್ರಿಂದ, ಕರ್ನಾಟಕದ ಕಂಪ್ನಿ ಆಗಿರೋದ್ರಿಂದ ಮೊದಲನೇದಾಗಿ ಈ ಒಂದು ಕಾರ್ನ ರಿಲೀಸ್ ಮಾಡೋದಾದರೆ, ಲಾಂಚ್ ಮಾಡೋದಾದರೆ ಬೆಂಗಳೂರು ಮೊದಲು, ಆಮೇಲೆ ಡೆಲ್ಲಿ, ಈ ಒಂದು 2 ಸಿಟಿಗಳಲ್ಲಿ ಫಸ್ಟು ಲಾಂಚ್ ಮಾಡ್ತಾರೆ. ಅದಾದಮೇಲೆ ಬೇರೆ ಬೇರೆ ಚೆನ್ನೈ ಇರ್ಬೋದು, ಹೈದರಾಬಾದ್ ಇರ್ಬೋದು, ಮುಂಬೈ ಇರ್ಬೋದು, ಈ ಒಂದು ಬೇರೆ 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 ಸಿಟಿಗಳಲ್ಲಿ ಈ ಒಂದು ಕಾರನ್ನು ಲಾಂಚ್ ಮಾಡ್ತಾರೆ. ಹಾಗೆಯೇ ಈ ಒಂದು ಕಾರ್ನ ಲಾಂಚ್ ಡೇಟ್ ನಾವು ನೋಡೋದಾದರೆ 2021 ಕೊನೆಯ ತ್ರೈಮಾಸಿಕ, ಅಂದರೆ ಅಕ್ಟೋಬರ್, ನವಂಬರ್, ಡಿಸೆಂಬರ್ 2021 ಅಥವಾ 2022 ಮೊದಲನೇ ತ್ರೈಮಾಸಿಕ ಅಂತ ಹೇಳ್ಬೋದು. ಜನವರಿ, ಫೆಬ್ರವರಿ, ಮಾರ್ಚ್ ಈ ಒಂದು ತಿಂಗಳುಗಳಲ್ಲಿ 2021 ಕೊನೆಯಲ್ಲಿ ಅಥವಾ 2022 ಮೊದಲನೆಯ ವರ್ಷದಲ್ಲಿ ಈ ಒಂದು ಕಾರನ್ನು ಲಾಂಚ್ ಮಾಡ್ತೀವಿ ಅಂತ ಕಂಪ್ನಿ ಹೇಳ್ಕೊಂಡಿದೆ. ಅದೇ ರೀತಿ ಈ ಒಂದು ಕಾರ್ನ ಪ್ರೈಸ್ ಬಗ್ಗೆ ನೋಡೋದಾದರೆ ಹೇಳಿಲ್ಲ, ಕಂಪ್ನಿ ಪ್ರೈಸ್ನ ರಿವೀಲ್ ಮಾಡಿಲ್ಲ. ಆದರೆ ಕಂಪ್ನಿ ಹೇಳ್ಕೊಂಡಿರುವಂಥದ್ದು ಒಂದು ಸಬ್ಸ್ಕ್ರಿಪ್ಷನ್ ಬೇಸ್ ಮೇಲೆ ಈ ಒಂದು ಕಾರನ್ನು ಲೀಸ್ಗೆ ಕೊಡುವಂಥ ಆಗಿರುತ್ತೆ. ಒಂದು ನಾವು ಯಾವ ರೀತಿ ರೀಚಾರ್ಜ್ ಮಾಡ್ತೀವಿ ತಿಂಗಳಿಗೆ ಆ ರೀತಿ ಏನೋ ಇರ್ಬೋದು. ಬಟ್ ಕಂಪ್ನಿ
ಅದರ ಬಗ್ಗೆ ಯಾವ ರೀತಿ ಇವರು ಲೀಸ್ ಕೊಡೋದಾದರೆ ಯಾವ ರೀತಿ ಮಾಡ್ತಾರೆ, ಅಥವಾ ಏನು ನಾವು ಬಾಡಿಗೆ ಅಂತಲೇ ಹೇಳ್ಬೋದು. ಬಾಡಿಗೆ ಕೊಡೋದಾದರೆ ಯಾವ ರೀತಿ, ಯಾರಿಗೆ ಕೊಡ್ತಾರೆ ಏನು ಅಂತ ಗೊತ್ತಿಲ್ಲ. ಬಟ್ ಬುಕ್ಕಿಂಗ್ಸ್ ಆಲ್ರೆಡಿ ಓಪನ್ ಆಗಿದೆ ಅಂತ ಕಂಪ್ನಿ ಹೇಳ್ಕೊಂಡಿದೆ. ನಿಮಗೆ ಬುಕ್ಕಿಂಗ್ಸ್ನ ನಾನು ಯಾವ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಬುಕ್ಕಿಂಗ್ಸ್ ಮಾಡ್ಬೋದು ಅಂತ ಕೂಡ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಯು ಕ್ಯಾನ್ ಚೆಕ್ ಇಟ್. ಸೊ ನೋಡಿದ್ರಲ್ಲ ಇವತ್ತಿನ ಒಂದು ಕಾರಿನ ವಿಶೇಷತೆ. ತುಂಬ ಖುಷಿಯಾಗುತ್ತೆ, ಯಾಕಂದರೆ ಈ ಒಂದು ಡೀಸೆಲು ಮತ್ತು ಪೆಟ್ರೋಲ್ ಬೆಲೆಗಳು ಏರೋದ್ರಿಂದ ನಮಗೆಲ್ಲ ಎಲೆಕ್ಟ್ರಿಕಲ್ ವೆಹಿಕಲ್ಗಳು ಇನ್ನೂ ಕಡಿಮೆ ದರಕ್ಕೆ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿದ್ರೆ ಈ ಒಂದು ವಿಶೇಷ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ನಮ್ಮ ಒಂದು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಪ್ರೋತ್ಸಾಹಿಸಿ. ನೀವೊಂದು ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡೋದರಿಂದ ನಮಗೆ ಮೋಟಿವೇಶನ್ ಸಿಗುತ್ತೆ. ಇದೇ ರೀತಿ ಹೊಸ ನಿಮಗೆ ಕಾರ್ಗಳ ಬಗ್ಗೆ ಅಥವಾ ಕಾರ್ನಲ್ಲಿ ಯೂಸ್ ಮಾಡುವಂಥ ಗ್ಯಾಡ್ಜೆಟ್ಸ್ಗಳ ಬಗ್ಗೆ, ಹಾಗೆಯೇ ಟೆಕ್ ವಿಡಿಯೋಗಳು ಈ ಒಂದು ಚಾನಲ್ನಲ್ಲಿ ನಿಮಗೆ ಸಿಗುತ್ತೆ. ನಾನು ನಿಮ್ಮ ಶಿವಯ್ಯ. ನಮಸ್ಕಾರ.